ನಮಸ್ಕಾರ ರೀ ಎಲ್ಲ ನಮ್ಮ ಸ್ನೇಹಿತರಿಗೂ. ನಾನಿವತ್ತು ಬೆಳ್ಳುಳ್ಳಿ ಖಾರ ಹೆಂಗೆ ಮಾಡೋದಂತ ತೋರಿಸ್ತೀನಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಒಂದು 2-3 ಥರ ಬೆಳ್ಳುಳ್ಳಿ ಖಾರ ಮಾಡ್ತಾರೆ. ಅದ್ರಾಗ ಒಂದು ಟೈಪ್ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ಒಟ್ಟ ನೀರು ಹಾಕದ ಮಾಡ್ಕೋಬೇಕು. ಅಂದ್ರೆ ನೀವು ಇದನ್ನು 1 ತಿಂಗಳು ಹೊರಗಿಟ್ಟು 2 ತಿಂಗಳು ಒಂದು ಫ್ರಿಜ್ಜಿನಾಗಿಟ್ಟು ತಿನ್ಬೋದು. ಅದಕ್ಕೆ ಏನೇನು ಸಾಮಾನುಗಳು ಬೇಕಂತಂದ್ರೆ, ಮೊದಲನೇದಾಗಿ ಬ್ಯಾಡಗಿ ಮೆಣಸಿನ್ಕಾಯಿ. ಇಲ್ಲಿನ ಒತ್ತಿಗೆ ಹೇಳತ್ತೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೋಬೇಕು. ಯಾಕಂತಂದ್ರೆ ಇಂಥ ಖಾರ ಚಟ್ನಿ ಮಾಡ್ಬೇಕಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಭಾಳ ಬೆಸ್ಟ್. ನೀವು ಗುಂಟೂರು ಮೆಣಸಿನ್ಕಾಯಿ ಅಂತ ತೊಗೊಂಡ್ರಿ ಅಂತಂದ್ರೆ ಅವು ಭಾಳ ಖಾರ ಇರ್ತಾವೆ. ಅದಕ್ಕೆ ನೀವು ಏನು ಹಾಕಿರೋದು ಖಾರ ಮುರಿಯಂಗಿಲ್ಲ, ಅಂದ್ರೆ ಖಾರ ಕಡಿಮೆ ಆಗಂಗಿಲ್ಲ. ಅದಕ್ಕೆ ನಾ ಇಲ್ಲೇ 25-30 ಬಿಸಿಲಾಗ ಒಣಗಿಸಿದ ಬ್ಯಾಡಗಿ ಮೆಣಸಿನ್ಕಾಯಿ, 10-15 ಕರಿಬೇವು, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ, ಒಣ ಕೊಬ್ಬರಿ ತುರಿದಿಟ್ಕೊಂಡೇನಿ. ಆಮೇಲೆ ಬಿಳಿ ಎಳ್ಳು, ಇದು ನಿಮ್ಗೆ ಆಪ್ಷನ್ನ, ಅದ್ರ ಮಸ್ತ್ ರುಚಿ ಕೊಡ್ತೈತಿ ಖಾರಕ್ಕೆ. ಆಮೇಲೆ ಬೆಳ್ಳುಳ್ಳಿ 3 ಸುಲಿದ ಸಪ್ಪೆ ಸುಲಿದು ಇಟ್ಕೊಂಡೇನಿ. 2 ಪೀಸ್ ಅಲ್ಲ ತೊಗೊಂಡೇನಿ. ಅಲ್ಲನೂ ನಾವಿಲ್ಲೇ ಈ ಕಡೆ ಹಸಿ ಶುಂಠಿ ಅಂತೇವೆ, ಆ ಕಡೆ ನಾವಿಲ್ಲೇ ಅಲ್ಲ ಅಂತೇವಿ. ಇದು ನಿಮ್ಮ ಆಪ್ಷನ್ನ, ಬೇಕಂತ ತೊಗೋಬೋದು, ಬ್ಯಾಡ ಅಂದರೆ ಇಲ್ಲ. ಆಮೇಲೆ ಹುಣಸೆ ಹಣ್ಣು 2 ಬೋಟ್ ತೊಗೊಂಡೇನಿ. ಇದು ನಿಮ್ಮ ರುಚಿಗೆ ತಕ್ಕಂಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದು ನೆನೆಸಿಲ್ಲ, ಬರೀ ತೊಳೆದು ತೊಗೊಂಡೇನಿ. ಆಮೇಲೆ ಇದು ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲ ನಾ 3 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡೇನಿ. ಇದು ನಿಮ್ಮ ಮೇಲೆ ಡಿಪೆಂಡ್ ಇರ್ತೈತಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕು. ಈಗ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಕಾಳು, ಜೀರಿಗೆ, ಒಣ ಕೊಬ್ಬರಿ ಮತ್ತು ಬಿಳಿ ಎಳ್ಳು ಎಲ್ಲನೂ ಹುರ್ಕೊಂಡು ತಕ್ಕೋಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಕುರುಕುರು ಆಗಂಗೆ ಹುರಿಬೇಕು. ಉಳ್ದದ್ದು ಎಲ್ಲ ಏನು ಗೋಲ್ಡನ್ ಬ್ರೌನ್ ಆಗಂಗೆ ಹುರ್ಕೊಂಡು ತಕ್ಕೋಬೇಕು. ಈಗ ಹುರ್ಕೊಳ್ಳೋಣ. ಒಲೆ ಮ್ಯಾಲ ಒಂದು ಬೋಗನ್ಯಾರ ಬಾಳ್ಗೆರ ಏನಾರ ತೊಗೋರಿ, ಒಟ್ಟು ಹುರಿಯಾಕ ನಿಮಗೆ ಕಂಫರ್ಟ್ ಆಗುವಂಗಿರಬೇಕು. ಈಗ ನಾ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಹುರಿಯಾಕೆ ಹಾಕೋತೀನಿ. ಈ ಮೆಣಸಿನ್ಕಾಯಿ ಕುರುಕುರು ಆಗೋಂಗೆ ಹುರಿಬೇಕು. ಬಿಸಿಲಾಗಿ ಇಟ್ಟು ತೆಗೆದಿರ್ತೇವೆ ಅಂದ್ರೆ ಜಲ್ದಿ ಕುರುಕುರು ಆಗ್ತಾವೆ. ಅರ್ಧ ಹುರಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗುವಂಗೆ ಸ್ವಲ್ಪ ಹುರಿಬೇಕು. ಒಂದು 2-3 ನಿಮಿಷ ಹುರಿಬೇಕು. ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ತಕ್ಕೋಬೇಕು. ಎಲ್ಲನೂ ಇದೇ ಬೋಗಣ್ಯಾಗ ಹುರಿದು ಹಿಂಗೆ ಮಿಕ್ಸಿ ಜಾರಿಗೆ ಒಂದೊಂದೊಂದೊಂದು ತಕ್ಕೊಳ್ಳೋನು. ಈಗ ಒಣ ಕೊಬ್ಬರಿ ಹುರ್ಕೊಳ್ಳೋನು. ಒಣದಿರೋದ್ರಿಂದ ಇದು ಏನಾಗ್ತೈತಿ, ಜಲ್ದಿ ಹುರಿತೈತಿ. ಇದನ್ನು ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಅಲ್ಲಿ ಗೋಲ್ಡನ್ ಬ್ರೌನ್ ಆಯಿತು. ಹೊತ್ತು ಹಂಗೆ ಹುರಿಬಾರ್ದು. ಈಗ ಇದನ್ನು ನಾವು ಏನು ಮಾಡೋಣ, ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋನು. ಈಗ ಎಲ್ಲನೂ ಸಣ್ಣ ಉರಿಯೊಳಗೆ ಇಟ್ಟನ ಹುರಿಬೇಕು. ನೆಕ್ಸ್ಟ್ ಬಿಳಿ ಎಳ್ಳು, ಇವನು ಏನು ಮಾಡಬೇಕು ಅಂದ್ರೆ ಸ್ವಲ್ಪ ಕೆಂಪಗೆ ಆಗುವಂಗೆ, ಚಟಪಟ ಅನ್ನುವಂಗೆ ಹುರಿದು ತಕ್ಕೋಬೇಕು. ಆಮೇಲೆ ಕೊತ್ತಂಬರಿ ಕಾಳು, ಜೀರಿಗೆ ಎರಡನ್ನೂ ಹಾಕಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಒಟ್ಟು ಹೊತ್ತಿಸ್ಬಾರ್ದು. ಉರಿ ಸ್ವಲ್ಪ ಸಣ್ಣನಾಗಿ ಇಟ್ಕೊರಿ. ಇವನು ತಕ್ಕೊಂಡು ಕರಿಬೇವು ಹುರ್ಕೊಳ್ಳೋನು. ಕರಿಬೇವನ್ನು ಏನು ಇಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗುವಂಗೆ ಹುರಿಬೇಕು. ಇನ್ನು ಬೇಕಂದ್ರೆ ನೀವು ಜಾಸ್ತಿನೂ ಹಾಕ್ಕೋಬೋದು. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹುರಿದು ಒಂದು ಮಿಕ್ಸಿ ಜಾರಿಗೆ ತಕ್ಕೊಂಡೇವಿ. ಇದನ್ನೀಗ ತರಿಯಾಗಿ ರುಬ್ತೇನೆ. ನೋಡಿರಿ, ಹಿಂಗೆ ತರಿಯಾಗಿರಬೇಕು. ಒಟ್ಟು ಸಣ್ಣ ಆಗಬಾರ್ದು. ಆಮೇಲೆ ಇದಕ್ಕೆ ಹಸಿ ಎಲ್ಲ ಏನು ತೊಗೊಂಡಿರ್ತವಲ್ಲ ಅದನ್ನೇ 2-3 ಪೀಸ್ ಹಾಕ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ, ನಿಮಗೆ ಇದು ಬೆಳ್ಳುಳ್ಳಿ ಖಾರ ಆಗಿದ್ರಿಂದ ಇದನ್ನು ಜಾಸ್ತಿನೂ ಬೆಳ್ಳುಳ್ಳಿ ಹಾಕ್ಕೋಬೋದು. ಬೆಳ್ಳುಳ್ಳಿ ಹಾಕಿ ಆಮೇಲೆ ಹುಣಸೆ ಹಣ್ಣು 2 ಬೋಟ್ ತೊಗೊಂಡೇನಿ. ನೆನೆಸಿಲ್ಲ, ಯಾಕಂದ್ರೆ ನೀರು ಹಾಕಂಗಿಲ್ಲ ನಾ ಎಲ್ಲೂ. ಇದನ್ನು ಹಾಕ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಏನು ಮಾಡ್ತೀನಿ, ಬೆಲ್ಲ ಹಾಕ್ಕೋತೀನಿ. ನಾ ಇಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟೇ ಬೆಲ್ಲ ಹಾಕ್ಕೋತೀನಿ. ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇಲ್ಲಿ ನಾವು 1 ಟೇಬಲ್ ಸ್ಪೂನಷ್ಟು ಆಗುವಷ್ಟು ಕಲ್ಲುಪ್ಪು ಹಾಕ್ಕೊಳತ್ತೀನಿ. ನೀವು ಸಣ್ಣ ಉಪ್ಪು ಹಾಕ್ಕೋಬೋದು. ಈಗ ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ಇದನ್ನು ಸಣ್ಣಗೆ ರುಬ್ಕೋಬೇಕು. ಹಿಂಗೆ ರುಬ್ಕೊಂಡ ಮೇಲೆ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಹೊಳ್ಳೆ ರುಬ್ಕೋಬೇಕು. ಸ್ವಲ್ಪ ಪೇಸ್ಟ್ ಆಗಬೇಕು. ಇಲ್ಲಿ ನೋಡ್ರಿ, ಈಗ ಹಿಂಗೆ ರುಬ್ಕೋಬೇಕು. ಅಲ್ಲೆಲ್ಲೇ ಬೀಜ ಉಳ್ದಾವು, ಕರೆ ಮಸ್ತ್ ಟೇಸ್ಟ್ ಕೊಡ್ತಾವು. ಈಗ ರುಚಿಯಾದ ಬೆಳ್ಳುಳ್ಳಿ ಖಾರ ರೆಡಿ ಆಗೈತಿ. ಇದನ್ನು ಹೊರಗಿಟ್ರೆ 1 ತಿಂಗಳ, ಇಲ್ಲ ಫ್ರಿಜ್ನಾಗ ಇಟ್ರಿ ಅಂದರೆ 2 ತಿಂಗಳು ಇಟ್ಕೊಂಡು ತಿನ್ಬೋದು. ಪ್ರವಾಸಕ್ಕದು ಹೋಗೋ ಮುಂದೆ ಒಯ್ಯಾಕ ಇದು ಚಲೋ ಆಪ್ಷನ್ ಐತೆ ನೋಡ್ರಿ. ಇದನ್ನು ಬಿಸಿ ರೊಟ್ಟಿ, ಚಪಾತಿ, ಅನ್ನದ ಜೋಡಿ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಟೇಸ್ಟ್ ಕೊಡ್ತೈತೆ ರೀ. ಧನ್ಯವಾದಗಳು. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.